ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಯಾವ ರೀತಿ ಕಾಳುಗಳನ್ನು ಮೊಳಕೆ ಬರಿಸೋಕ್ಕೆ ಇಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ನೆನೆಸೋದಕ್ಕೆ ಅಂತ ಹೆಸರು ಕಾಳುಗಳನ್ನು ತಗೊಂಡಿದ್ದೀನಿ. ಮೊದಲಿಗೆ ಕಾಳುಗಳನ್ನು ಒಂದ್ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದಾದ ನಂತರನೇ ನೆನೆಯೋಕೆ ಇಡಬೇಕಾಗತ್ತೆ. ಚೆನ್ನಾಗಿ ತೊಳೆದಾದ ನಂತರ ನೆನೆಯೋಕೆ ಇಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಇಲ್ಲವೇ ಚಳಿಗಾಲದಲ್ಲಿ ನೀರು ತೀರಾ ತಣ್ಣಗೆ ಇರೋದ್ರಿಂದ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಅಂದರೆ ಜಾಸ್ತಿ ಬಿಸಿ ಅಲ್ಲ, ಉಗುರು ಬೆಚ್ಚಗೆ ಆಗೋವರೆಗೆ ಮಾತ್ರ ಬಿಸಿ ಮಾಡಿಕೊಂಡು ಕಾಳುಗಳನ್ನು ನೆನೆಯೋಕೆ ಹಾಕ್ತಾ ಇದ್ದೀನಿ. ಬೆಚ್ಚಗಿನ ನೀರು ಹಾಕೋದ್ರಿಂದ ಎಲ್ಲ ಕಾಳುಗಳು ಸರಿಯಾಗಿ ನೆನೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಉಗುರು ಬೆಚ್ಚಗೆ ಇರುವಂಥ ನೀರು ಸೇರಿಸಿದ ನಂತರ ಕನಿಷ್ಠ 6ರಿಂದ 8 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಹೆಸರು ಕಾಳು, ಮಡಿಕೆ ಕಾಳು, ಹುರುಳಿ ಕಾಳು ಈ ಥರದ ಕಾಳುಗಳು ನೆನೆಯೋದಕ್ಕೆ 6ರಿಂದ 8 ಗಂಟೆ ಸಾಕಾಗುತ್ತೆ. ಕಡಲೆಕಾಳು, ವಟಾಣಿ ಕಾಳು, ಒಣ ಅವರೆಕಾಳು ಈ ಥರದ ಕಾಳುಗಳು ನೆನೆಯೋಕ್ಕೆ 8ರಿಂದ 10 ಗಂಟೆ ಬೇಕಾಗುತ್ತೆ. 8 ಗಂಟೆ ಆದ ನಂತರ ನಾವು ನೆನೆ ಹಾಕಿದ ಕಾಳುಗಳು ಚೆನ್ನಾಗಿ ನೆನೆದಿರುತ್ತವೆ. ಈಗ ಇದರಲ್ಲಿನ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಪೂರ್ತಿ ನೀರು ಬಸ್ಕೊಂಡ ನಂತರ ಇವುಗಳನ್ನು ಮೊಳಕೆ ಬರ್ಸೋಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಅಗಲವಾದ ತಟ್ಟೆ ತಗೊಂಡು ಅದರಲ್ಲಿ ಒಂದು ಕಾಟನ್ ಬಟ್ಟೆ ಇಲ್ಲವೇ ಮೆತ್ತಗೆ ಇರುವಂಥ ಬಟ್ಟೆಯನ್ನು ಹಾಕಿ ನಂತರ ನೆನೆಸಿರುವಂಥ ಕಾಳುಗಳನ್ನು ಹಾಕಿ ಅಗಲವಾಗಿ ಮತ್ತು ತೆಳುವಾಗಿ ಹರಡಬೇಕು. ಇಲ್ಲಿ ನಾನು ತಗೊಂಡಿರುವಂಥ ಕಾಳುಗಳು ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ತಟ್ಟೆನಲ್ಲಿ ಹಾಕಿದ್ದೀನಿ. ಒಂದು ವೇಳೆ ಕಾಳುಗಳು ಅರ್ಧ ಕೆಜಿಗಿಂತ ಜಾಸ್ತಿ ಅಂದರೆ 1 ಕೆಜಿ 2 ಕೆಜಿ ಕಾಳುಗಳು ಇದ್ದರೆ ಮನೆಯಲ್ಲಿ ನೆಲದ ಮೇಲೆ ಬಟ್ಟೆ ಹಾಸಿ ಕಾಳುಗಳನ್ನು ತೆಳುವಾಗಿ ಹರಡಬೇಕು. ಹೆಚ್ಚು ಕಡಿಮೆ 1 ಇಂಚು 1.5 ಇಂಚಿನಷ್ಟು ದಪ್ಪ ಹರಡಬಹುದು. ನಂತರ ಕಾಳುಗಳ ಮೇಲೆ ಹಗುರವಾಗಿ ಹೊರಿಸಬೇಕು. 2-3 ಪದರು ಬರೋ ಹಾಗೆ ಸ್ವಲ್ಪ ದಪ್ಪದಾಗಿನೇ ಹೊರಿಸಬೇಕು. ಇದರಿಂದ ಕಾಳುಗಳಿಗೆ ಗಾಳಿಯೂ ಸಿಗುತ್ತೆ ಮತ್ತು ಒಳಗೆ ಬೆಚ್ಚಗೆ ಕೂಡ ಇರುತ್ತೆ. ಈ ರೀತಿ ಬಟ್ಟೆ ಕವರ್ ಮಾಡಿ ಕನಿಷ್ಠ 18ರಿಂದ 20 ಗಂಟೆಗಳ ಕಾಲ ಬಿಡಬೇಕು. 18ರಿಂದ 20 ಗಂಟೆ ಆದ ನಂತರ ಕಾಳುಗಳು ಚೆನ್ನಾಗಿ ಮೊಳಕೆ ಬಂದಿರುತ್ತವೆ. ಇನ್ನೂ ಉದ್ದುದ ಮೊಳಕೆ ಬರಿಸಬೇಕಾದ್ರೆ ಮತ್ತೆ 10ರಿಂದ 12 ಗಂಟೆ ಹಾಗೆ ಬಿಡಬಹುದು. ಮಳೆಗಾಲದಲ್ಲಿ ಈ ವಿಧಾನ ಅನುಸರಿಸಿದ್ರೆ ಮೊಳಕೆ ಬರಿಸಿದ ನಂತರ ಕಾಳುಗಳು ಒಂದಿಷ್ಟು ಹುಳಿ ವಾಸನೆ ಇರೋದಿಲ್ಲ, ಫಂಗಸ್ ಬೆಳೆಯೋಕ್ಕೆ ಅವಕಾಶನೇ ಇರಲ್ಲ. ಮೊಳಕೆ ಕಾಳುಗಳು ತುಂಬಾ ಫ್ರೆಶ್ ಆಗಿ ಡ್ರೈ ಆಗಿ ಇರುತ್ತವೆ. ಈಗ ಈ ಮೊಳಕೆ ಬರಿಸಿದ ಹೆಸರು ಕಾಳು ಪಲ್ಯ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮೊಳಕೆ ಕಾಳುಗಳನ್ನು ತಗೊಂಡು ಒಂದ್ಸಲ ತೊಳ್ಕೊಳ್ಳೋಣ. ಒಂದ್ಸಲ ತೊಳೆದಾದ ನಂತರ ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಸೇರಿಸಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿದ ನಂತರ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದು ಚಿಕ್ಕದಾದ ಟೊಮೆಟೊ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಜೊತೆಗೇನೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿದ್ದೀನಿ. ಚೆನ್ನಾಗಿ 1ರಿಂದ 1.5 ನಿಮಿಷ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು. ನಂತರ ತಗೊಂಡಿರುವಂಥ ಮೊಳಕೆ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇಲ್ಲ, ಕಾಳುಗಳಲ್ಲಿ ಇರುವಂಥ ನೀರಿನಂಶದಲ್ಲಿನೇ ಬೇಯಿಸ್ತಾ ಇದ್ದೀನಿ. ಏನಾದರೂ ಕಾಳುಗಳು ಮೆತ್ತಗೆ ಆಗಬೇಕು ಅನಿಸಿದ್ರೆ ಒಂದು ಅರ್ಧ ಬಟ್ಲು ನೀರು ಸೇರಿಸಿ ಬೇಯಿಸ್ಕೋಬಹುದು. 2ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ ನಂತರ ತುಂಬಾ ರುಚಿಯಾಗಿರುವಂಥ ಮೊಳಕೆ ಕಾಳು ಪಲ್ಯ ರೊಟ್ಟಿ, ಚಪಾತಿ ಜೊತೆಗೆ ರೆಡಿ ಆಗುತ್ತೆ. ನೀವು ಈ ವಿಧಾನದಲ್ಲಿಯೂ ಕೂಡ ಮಾಡಿರ್ತೀರಾ ಅನ್ಕೋತೀನಿ. ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಒಮ್ಮೆ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು.